ಹರೇ ಕೃಷ್ಣ. ಇವತ್ತು ವೈಷ್ಣವರಿಗೆ ಗೌರವ ಮತ್ತು ಅಥವಾ ನಮಸ್ಕಾರಗಳನ್ನ ಯಾವ ರೀತಿ ಅರ್ಪಿಸಬೇಕು ಅಂತ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಕೃಷ್ಣ ಸಂಸ್ಥಾಪನಾಚಾರ್ಯರಾದಂಥ AC ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರವ್ರನ್ನ ನಾವು ನಮಸ್ಕಾರ ಮಾಡಬೇಕು ಅಂದರೆ ಅಥವಾ ಅವ್ರದ್ದು ಹೇಳಬೇಕು ಅವ್ರನ್ನ ಹೆಸರನ್ನ ಅಂತಂದರೆ ಈಸ್ ಡಿವೈನ್ ಗ್ರೇಸ್ ಅಂತ ಹೇಳಬೇಕು ಅವ್ರದ್ದು. ಮತ್ತು ಒಬ್ಬ ಸನ್ಯಾಸಿನ ನಾವು ಕರಿಬೇಕಾದ್ರೆ ಈಸ್ ಓಲಿನೆಸ್ ಅಂತ. ಈಸ್ ಡಿವೈನ್ ಗ್ರೇಸ್ ಅಂದರೆ ಅವರ ಒಂದು ದೈವಿಕ ಕೃಪೆ ಅಂತ ಇರುತ್ತೆ. ಮತ್ತು ಸನ್ಯಾಸಿನ ಕರಿಬೇಕಾದ್ರೆ ಈಸ್ ಓಲಿನೆಸ್ ಅಂತ, ಅವರ ಒಂದು ಪವಿತ್ರತೆನ ಅದು ತೋರಿಸುತ್ತೆ, ಹಾಗಾಗಿ ಕರಿಬೇಕು. ಮತ್ತು ಸಹೋದರರು, ದೈವಿ ಸಹೋದರರು ಅಥವಾ ಸಹೋದರಿಯರು ಅಂದರೆ ಗಾಡ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಇರ್ತಲ್ಲ, ಅದನ್ನ ಈಸ್ ಗ್ರೇಸ್ ಅಂತ ನಾವು ಕರಿತೀವಿ. ಅಂದರೆ ಅವರ ಒಂದು ಕೃಪೆ ಅನ್ನೋದು ಇದ್ರದ್ದು ಅರ್ಥ. ಮತ್ತು ಒಬ್ಬರು ಗುರುಗಳ ಬಗ್ಗೆ ನಾವು ಪಬ್ಲಿಕ್ಕಾಗಿ ಮಾತಾಡಬೇಕಾದ್ರೆ ಅವ್ರನ್ನ ಪೂರ್ತಿ ಅವ್ರನ್ನ ಒಂದು ವಿಚಾರನ ಅಂದರೆ ಅವ್ರ ಹೆಸರನ್ನ ಕರಿಬೇಕಾದ್ರೆ ನಾವು ಅವ್ರದ್ದು ಈಸ್ ಗ್ರೇಸ್ ಅಂತ ಅವ್ರನ್ನೂ ಕೂಡ ಕರಿಬೇಕಾಗತ್ತೆ. ಪೂರ್ಣ ಸಂಬೋಧನೆಯಲ್ಲಿ ಬಳಸಬೇಕು ಅಂತ. ಒಬ್ಬ ಸಹೋದರರಿಗೆ ಶ್ರೀಮಾನ್ ಅಂತ ಹೆಸರನ್ನ ಸೇರಿಸಿ ಕರಿಬೇಕು. ಮತ್ತು ಒಬ್ಬ ಬ್ರಹ್ಮಚಾರಿ ಅಂದರೆ ಕೃಷ್ಣದಾಸ್ ಅಂತ ಒಬ್ಬ ಬ್ರಹ್ಮಚಾರಿ ಇದ್ದರೆ ಅವ್ರನ್ನ ಕೃಷ್ಣದಾಸ್ ಬ್ರಹ್ಮಚಾರಿ ಅಂತಲೇ ಕರಿಬೇಕಾಗತ್ತೆ. ಒಬ್ಬ ಗೃಹಸ್ಥರಿಗೆ ಅವ್ರಿಗೆ ಅಧಿಕಾರಿ ಅಂದರೆ ಅದರಲ್ಲಿ ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ನೀಚಾಧಿಕಾರಿ ಅಂತಿರುತ್ತೆ, ಅದನ್ನು ನೋಡಿ ಅವ್ರಿಗೆ ಅಧಿಕಾರಿ ಅನ್ನೋ ಪದನ ಉಪಯೋಗಿಸ್ಬೇಕು. ಮತ್ತು ಸನ್ಯಾಸಿಗಳು ಅಂದರೆ ಈಗ ನನ್ನ ಗುರು ಮಹಾರಾಜ್ ಇದ್ದಾರೆ, ಅವ್ರಿಗೆ ನಾವು ಜಯಪತಕ್ ಗುರು ಮಹಾರಾಜ್ ಅಂತ ಕರಿತೀವಿ, ಅದಕ್ಕೆ ಮಹಾರಾಜ್ ಅಂತನೋ ಅಥವಾ ಸ್ವಾಮಿ ಅಥವಾ ಗೋಸ್ವಾಮಿ ಅಂತ ಕರಿತೀವಿ. ಸೊ ರೂಪ ಗೋಸ್ವಾಮಿಯವರು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅನ್ನೋ ಒಂದು ಬುಕ್ಕಲ್ಲಿ ವೈಷ್ಣವರ ಬಗ್ಗೆ ವಿಚಾರ ತಿಳಿಸ್ಕೊಟ್ಟಿದ್ದಾರೆ, ಅಲ್ಲಿ ವಿಚಾರನ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ವೈಷ್ಣವರನ್ನ ಅಂದರೆ ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರೋ ವೈಷ್ಣವರನ್ನ ಒಂದು ಭೌತಿಕ ದೃಷ್ಟಿಕೋನದಿಂದ ನೋಡಬಾರ್ದು ಅಂತ. ಅಂದರೆ ಆ ವ್ಯಕ್ತಿ ಒಬ್ಬರು ಕೀಳು ಮಟ್ಟದಲ್ಲಿ ಹುಟ್ಟಿರಲಿ ಅಥವಾ ಅವರು ಕಪ್ಪು ಬಣ್ಣ ಇರಲಿ, ಅದು ಯಾವುದೇ ಬಣ್ಣ ಆಗಿರ್ಬೋದು, ಮತ್ತು ಅವರ ಆರೋಗ್ಯದ ಪರಿಸ್ಥಿತಿ ಯಾವುದೇ ರೀತಿ ಇದ್ರೂ, ಅವರು ದುರ್ಬಲ ಆಗಿದ್ರೂ ಕೂಡ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಕು, ಅದನ್ನ ನಿರ್ಲಕ್ಷಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಒಬ್ಬ ಕೆಟ್ಟ ರೂಪ ಆಗಿರ್ಬೋದು, ಕೆಳಮಟ್ಟದಲ್ಲಿ ಜನ್ಮ ತಗೊಂಡಿರ್ಬೋದು, ಮತ್ತು ಆ ವ್ಯಕ್ತಿ ತುಂಬ ಎಜುಕೇಷನ್ ಇಲ್ಲದೆ ಇರ್ಬೋದು, ತುಂಬ ಕಡಿಮೆ ಶಿಕ್ಷಣ ಇರ್ಬೋದು, ಅವ್ರದ್ದು ದೈಹಿಕ ದೋಷಗಳು ಯಾವುದೇ ರೀತಿ ಇದ್ರೂ ಕೂಡ ಅದನ್ನೆಲ್ಲ ನಿರ್ಲಕ್ಷಣೆ ಮಾಡಿ ನಾವೇನು ಮಾಡಬೇಕು, ಯಾವುದೇ ಒಬ್ಬ ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರುವಂಥ ವೈಷ್ಣವನನ್ನು ಅವರ ಒಂದು ಪವಿತ್ರ ಅಂತ ಅವ್ರನ್ನ ಪರಿಗಣನೆ ಮಾಡಿ ಅವ್ರಿಗೆ ನಾವು ರೆಸ್ಪೆಕ್ಟ್ನ ಕೊಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ.